ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 4 ಎಕರೆ ತೆಂಗಿನ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಇನ್ನೂ ಹೆಚ್ಚು ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ನೋಡಿ, ಇದು ಆ 4 ಎಕರೆ ತೋಟ. ಈ ಟಾರ್ ರೋಡು ಏನು ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಫ್ರಂಟಿಗೆ ಒಂದು 30 ಅಡಿ ಬೇರೆಯವ್ರ ತೋಟ ಇದೆ. ಅಲ್ಲಿಂದ ಈ ತೋಟಕ್ಕೆ 20 ಅಡಿ ರಸ್ತೆ ಇದೆ. ಫ್ರಂಟ್ ಲೈನ್ ಇರೋದು ಬೇರೆಯವ್ರ ತೋಟ, 20 ಅಡಿ ಮಾತ್ರ ಈ ತೋಟಕ್ಕೆ ರಸ್ತೆ ಇದೆ. ಬರೀ 30 ಅಡಿ ಮಾತ್ರ 20 ಅಡಿ ರಸ್ತೆಗೆ ಬಂದರೆ ಈ ತೋಟ ಎಂಟ್ರಿ ಆಗ್ತಿದೆ. ನೋಡಿ, ಇದು ತೆಂಗು ಮತ್ತು ಸಪೋಟ ತೋಟ. ಒಟ್ಟಾರೆ ಅದು 4 ಎಕರೆ ಬರುತ್ತೆ. 4 ಎಕರೆ 4 ಕುಂಟೆ ಬರುತ್ತೆ. ಆಲ್ಮೋಸ್ಟ್ 20 ಅಡಿ ರೋಡಿಂದ ಒಳಗಡೆ 30 ಅಡಿ ಬಂದಿದ್ದ ತಕ್ಷಣ ತೋಟ ಸ್ಟಾರ್ಟ್ ಆಗುತ್ತೆ. ಫುಲ್ಲು ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. ಒಂದು 150ರಿಂದ 160 ದೊಡ್ಡ ತೆಂಗಿನ ಮರಗಳಿದ್ದಾವೆ. ಒಂದು 50ರಿಂದ 60 ಸಪೋಟ ಮರಗಳಿದ್ದಾವೆ. ಎಲ್ಲ ಫಲ ಬಿಡ್ತಾ ಇರೋಂಥ ತೆಂಗಿನ ಮರಗಳು ಮತ್ತು ಸಪೋಟ ಮರಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ 2 ಬೋರ್ವೆಲ್ ಇದೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಒಂದು 40ರಿಂದ 50 ಚಿಕ್ಕ ತೆಂಗಿನ ಸಸಿಗಳಿದ್ದಾವೆ. ಅದನ್ನೊಂದು 30-35 ಕುಂಟೆ ಜಾಗದಲ್ಲಿ ಹಾಕಿದ್ದಾರೆ. ರಿಮೈನಿಂಗ್ ಎಲ್ಲ ಈ ಥರ ದೊಡ್ಡ ದೊಡ್ಡ ಫಲ ಬಿಡ್ತಾರಂಥ ಮರಗಳು. ಸಸಿಗಳು 1.5ರಿಂದ 2 ವರ್ಷದ ಸಸಿಗಳವು. ಹೇಳ್ದಲ್ಲ, 2 ಬೋರ್ವೆಲ್ ಇದೆ. ತೋಟಕ್ಕೆ ಮೇಂಟೈನ್ ಆಗುತ್ತೆ. ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿ ತೋಟ ಇಟ್ಕೊಂಡಿದ್ದಾರೆ. ಮತ್ತು ಈ ತೋಟ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ 68 ಕಿಲೋಮೀಟ್ರ್ ಆಗುತ್ತೆ. ಮೆಜೆಸ್ಟಿಕ್ಕಿಂದ ಒಂದು 80 ಕಿಲೋಮೀಟ್ರ್ ಆಗ್ಬೋದು. ಇದು ಫಸ್ಟ್ ಬೋರ್ವೆಲ್ಲು. ಇನ್ನೂ ಒಂದು ಬೋರ್ವೆಲ್ಲು ಇನ್ಸೈಡ್ ಇದೆ ಅಂತ ಹೇಳಿದ್ದಾರೆ. ತುಂಬ ಮಳೆ ಬಂದು ಕಳೆ ಬೆಳೆದಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಿಲ್ಲ. ಇನ್ನೊಂದು ಬೋರ್ವೆಲ್ ಹತ್ರ ಸಪೋಟ ಹೇಳಿಲ್ಲ, ಸಪೋಟ ಮರಗಳು ಕಾಣ್ತಿದೆಯಲ್ಲ, ಅದೊಂದು 50ರಿಂದ 60 ಸಪೋಟ ಮರಗಳಿದೆ. ಇನ್ನೊಂದು ಸೈಡಿಂದ ತೋಟನ ವಿಡಿಯೋ, ಪಕ್ಕದ ತೋಟದಿಂದ ಫುಲ್ ತೋಟ ವ್ಯೂ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ನಮ್ಮ ಚನ್ನಪಟ್ಟಣ ಎಕ್ಸ್ಪ್ರೆಸ್ ಹೈವೇಯಿಂದ ಈ ತೋಟಕ್ಕೆ 16 ಕಿಲೋಮೀಟ್ರ್ ಆಗುತ್ತೆ. ಒಟ್ಟಾರೆ 1 ಕುಂಟೆ 2 ಲಕ್ಷ ಪ್ರೈಸು ಇವ್ರು ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಹತ್ರ ಕೂತು ಮಾತಾಡ್ಬೋದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ, ತುಂಬ ಬಾರ್ಗಿನ್ ಇಲ್ಲ ಅಂತಲೂ ಹೇಳಿದ್ದಾರೆ. ಜನರಲ್ ಪ್ರಾಪರ್ಟಿ, 4 ಎಕರೆ ಒಟ್ಟಾರೆ ಒಟ್ಟು ಬೌಂಡ್ರಿ. ವಿಲೇಜಿಂದ ಒಂದು 200 ಮೀಟ್ರ್ ಇದೆ. ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅದ್ಭುತವಾದ ಜಾಗ. ಟಾರ್ ರೋಡಿಂದ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ತೋಟಕ್ಕೆ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಉತ್ತಮ ನೀರಾವರಿ ಇರೋ ಜಮೀನು. ಫಲ ಕೊಡ್ತಾರಂಥ ಮರಗಳು, ಸಪೋಟ ಆಗಲಿ ತೆಂಗಾಗಲಿ, ಒಂದು 40ರಿಂದ 50 ಸಸಿಗಳು ಮಾತ್ರ ಚಿಕ್ಕವು. ಇನ್ನು ತೆಂಗು ಅದನ್ನು ಬಿಟ್ಟರೆ ಇತರ ಮರಗಳು ಒಂದು 20-30 ಬರ್ಬೋದು. ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ಜಾಗ. ಇಲ್ಲ ಯಾರಾದರೂ ಬ್ರದರ್ಸು 2 ಎಕರೆ ಡಿವೈಡ್ ಮಾಡ್ಕೋತೀನಿ ಅವ್ರಿಗೂ ಅದ್ಭುತವಾದ ಜಾಗ. ಇನ್ನು ನನ್ನ ಪಕ್ಕದ ತೋಟದಿಂದ ಫುಲ್ ತೋಟ ವೀಡಿಯೋ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಕಳೆ ಬೆಳೆದಿದೆ, ಒಳಗಡೆ ಹೋಗೋಕ್ಕಾಗಿಲ್ಲ. ಆದರೆ ಮಳೆ ಬಿಂದು ಬೆಳೆದಿರೋದು. ಇನ್ನೂ ಹೊಲ ಉಳಿಸಿಲ್ಲ, ಆದರೆ ಹದ ಬರಬೇಕು ಅಂತ ಹೊಲ ಉಳಿಸಿಲ್ಲ ಅವರು. ಸ್ವಲ್ಪ ಬಿಸಿಲು ಬಿದ್ದು ಹದ ಬಂದರೆ ಹೊಲ ಉಳ್ತಾರೆ. ಇನ್ನೂ ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಪೆಂಡಿಂಗ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಪ್ರೈಸು ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಪರ್ ಕುಂಟಾ 2 ಲ್ಯಾಕ್ಸು, ಅಂದರೆ ಎಕರೆಗೆ 80 ಲಕ್ಷ ಆಗುತ್ತೆ. ಒಟ್ಟಾರೆ 4 ಎಕರೆ 4 ಕುಂಟೆ ಜಾಗ ಬರುತ್ತಿದ್ದು ಜನರಲ್ ಪ್ರಾಪರ್ಟಿ. ಓಕೆ ಫ್ರೆಂಡ್ಸ್, ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಧನ್ಯವಾದಗಳು.